ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪವಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಂದ ಈಗ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪವಾಗಿರೋದು. ಚಿನ್ನಯ್ಯನಿಂದ ಹೆಸರು ಪ್ರಸ್ತಾಪ ಬೆನ್ನಲ್ಲೇ ಈಗ ಪ್ರಕಾಶ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಪ್ರಕಾಶ್ ರಾಜ್. ಖುದ್ದಾಗಿ ಬಂದು ಇದಕ್ಕೆಲ್ಲ ಉತ್ತರಿಸುತ್ತೇನೆ. ಅಲ್ಲಿಯವರೆಗೂ ಯಾವುದೇ ವದಂತಿ ನಂಬದಂತೆ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸುಮ್ಮನೆ ಯಾವ್ಯಾವುದೋ ಗಾಳಿಯಲ್ಲಿ ಹೆಸರು ಬರೋದಿಲ್ಲ. ಇದು ಯಾರ್ಯಾವುದೋ ಯಾಕೆ ಹೆಸರು ಬರುತ್ತೆ? ಈಗ ಪ್ರಕಾಶ್ ರಾಜ್ ಅವರು ಈ ವಿಚಾರದಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಹೆಸರು ಚರ್ಚೆ ಆಗುತ್ತಿರೋದು ಗಮನಕ್ಕೆ ಬಂದಿದೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ ಮತ್ತು ಲಕ್ಷಾಂತರ ಭಕ್ತರ ನಂಬಿಕೆಗೆ ನೋವುಂಟು ಮಾಡಬಹುದಾದ ವಿಚಾರ. ಹಾಗಾಗಿ ಈ ಕುರಿತ ಅನುಮಾನಗಳಿಗೆ ಉತ್ತರಿಸುವುದು ನನ್ನ ಕರ್ತವ್ಯ. ಸದ್ಯ ದೂರದ ಸ್ಥಳದಲ್ಲಿದ್ದೇನೆ. ಇನ್ನೆರಡು ದಿನಗಳಲ್ಲಿ ಖುದ್ದಾಗಿ ಬಂದು ಮಾಧ್ಯಮದ ಮುಂದೆ ಉತ್ತರವನ್ನು ಕೊಡುತ್ತೇನೆ. ಅಲ್ಲಿಯವರೆಗೆ ಯಾವುದೋ ವದಂತಿಯನ್ನು ನಂಬಬೇಡಿ. ಕೆಲವರು ಈ ಸುದ್ದಿಗೆ ರೆಕ್ಕೆ ಪುಕ್ಕಗಳನ್ನು ಕಟ್ಟುತ್ತಿದ್ದಾರೆ ಅನ್ನೋದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಹೇಳಿದ್ದಾರೆ ಪ್ರಕಾಶ್ ರಾಜ್ ಅವರು. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ. ಈಗ ಅನೇಕರ ಹೆಸರುಗಳು ತಗಲಾಕೊಳ್ಬಹುದಾಗಿತ್ತು, ಅನೇಕರ ವಿಚಾರಗಳು ಬರಬಹುದಾಗಿತ್ತು. ಅನೇಕರು ದೇವಸ್ಥಾನಗಳ ವಿಚಾರದಲ್ಲಿ ಮಾತನಾಡಿರೋರಿದ್ದಾರೆ, ಧರ್ಮಸ್ಥಳಗಳ ವಿಚಾರದಲ್ಲಿ ಮಾತನಾಡಿರೋರಿದ್ದಾರೆ. ಆದರೆ ಪ್ರಕಾಶ್ ರಾಜ್ ಅವರದ್ದೇ ಹೆಸರು ಇದರಲ್ಲಿ ಬರ್ತಾ ಇರೋದು, ಅದರಲ್ಲಿ ಅವರು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಏನು ಬೆಳವಣಿಗೆ ಆಗ್ತಾ ಇದೆ ಅದು ಅಂತ ಗೊತ್ತಿಲ್ಲ. ಈ ವಿಚಾರದಲ್ಲಿ ಖುದ್ದು ಪ್ರಕಾಶ್ ರಾಜ್ ಅವರೇ ನಾನು ಈ ಬಗ್ಗೆ 2 ದಿನದಲ್ಲಿ ಸ್ಪಷ್ಟನೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಚಿನ್ನಯ್ಯ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಅನ್ನುವಂತಹ ಹೆಸರು ಪ್ರಸ್ತಾಪ ಆಗಿತ್ತು. ಅದರಲ್ಲಿ ಕೇರಳದಿಂದ ಹಣವನ್ನು ಬಿಡುಗಡೆ ಆಗಿತ್ತು. ಜೊತೆಗೆ ಪ್ರಕಾಶ್ ರಾಜ್ ಅನ್ನುವರಿಗೆ ಗಿರೀಶ್ ಮಟ್ಟಣ್ಣನವರು ಫೋನ್ ಮಾಡಿ ಕೊಟ್ಟರು, ಅವರು ನನ್ನ ಜೊತೆ ಮಾತನಾಡಿದ್ರು. ಈ ರೀತಿಯಾಗಿ ರಿಟ್ ಅರ್ಜಿಯಲ್ಲಿ ಪ್ರಸ್ತಾಪನೆಯನ್ನ ಮಾಡಿದ್ದಾರೆ. ಸೊ ಇದರ ಬೆನ್ನಲ್ಲೇ ಈಗ ಪ್ರಕಾಶ್ ರಾಜ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಯಾವುದೇ ರೀತಿ ವದಂತಿಗಳಿಗೆ ಕಿವಿ ಕೊಡಬೇಡಿ, ರೆಕ್ಕೆ ಪುಕ್ಕಗಳನ್ನ ಹಾಕಿ ಈ ಸುದ್ದಿಯನ್ನ ದೊಡ್ಡದಾಗಿ ಮಾಡುವವರು ಕೂಡ ಇದ್ದಾರೆ. ಹಾಗಾಗಿ ಇನ್ನೆರಡು ದಿನದಲ್ಲಿ ನಾನು ಈ ಬಗ್ಗೆ ಸ್ಪಷ್ಟನೆಯನ್ನ ಖಂಡಿತವಾಗ್ಲೂ ಮಾಧ್ಯಮಗಳ ಮೂಲಕ ಕೊಡ್ತೀನಿ. ಅಲ್ಲಿವರೆಗೆ ಯಾವುದೇ ವದಂತಿಗೆ ಕಿವಿ ಕೊಡಬೇಡಿ ಅನ್ನುವಂತಹ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದರ ಜೊತೆಗೆ ಒಂದು ಮೆನ್ಷನ್ ಅನ್ನ ಕೂಡ ಮಾಡಿದ್ದಾರೆ. ಧರ್ಮಸ್ಥಳ ದೇವಸ್ಥಾನ ಅನ್ನುವಂಥದ್ದು ಬಹಳಷ್ಟು ಭಕ್ತರ ನಂಬಿಕೆಯ ಕೇಂದ್ರ, ಆರಾಧ್ಯ ಕೇಂದ್ರ. ಹಾಗಾಗಿ ಆ ವಿಚಾರದಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ಆ ಅನುಮಾನಗಳಿಗೆ ನಾನು ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಅದು ನನ್ನ ಕರ್ತವ್ಯ ಕೂಡ. ಹಾಗಾಗಿ 2 ದಿನ, ಸದ್ಯ ನಾನು ದೂರದ ಸ್ಥಳದಲ್ಲಿದ್ದೀನಿ. ಇನ್ನೆರಡು ದಿನದಲ್ಲಿ ಎಲ್ಲ ಪ್ರಶ್ನೆ, ಎಲ್ಲ ರೀತಿಯ ಅನುಮಾನಗಳಿಗೂ ನಾನು ಉತ್ತರವನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಅವರ ಪಾತ್ರ ಏನು ಅಥವಾ ಇದೆಯಾ ಇಲ್ವಾ, ಇವೆಲ್ಲ ವಿಚಾರಗಳಿಗೆ ಅವರಷ್ಟೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಸೊ ಆ ಕೆಲಸವನ್ನ ನಾನು ಮಾಡ್ತೀನಿ ಅನ್ನುವಂಥದ್ದನ್ನ ಇನ್ನೆರಡು ದಿನದಲ್ಲಿ ಮಾಡ್ತೀನಿ ಅನ್ನುವಂತಹ ಸ್ಪಷ್ಟನೆಯನ್ನ ಈಗ ಪ್ರಕಾಶ್ ರಾಜ್ ಅವರು ಕೊಡ್ತಾ ಇದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.